ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಆಲೂಗೆಡ್ಡೆ ಪಕೋಡ ಮಾಡೋದು ಹೇಗೆ ಅಂತ ನೋಡುವ. ನಾನಿಲ್ಲಿ ಸ್ವಲ್ಪ ಆಲೂಗೆಡ್ಡೆ ತುರಿಯನ್ನು ತಗೊಂಡಿದ್ದೇನೆ. ಇದನ್ನೀಗ ನಾವೊಂದು ಸ್ವಲ್ಪ ಫ್ರೆಶ್ ನೀರು ಹಾಕಿ ಅದರದ್ದು ಸ್ಟಾರ್ಚ್ ಎಲ್ಲ ತೆಗೆದು ಅದನ್ನು ನೀರನ್ನು ಚೆನ್ನಾಗಿ ಸೋಸಿಕೊಳ್ಳುವ. ನೋಡಿ, ಅದರಲ್ಲಿ ಸ್ವಲ್ಪ ನೀರಲ್ಲಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಇದನ್ನೀಗ ನಾನು ತುರಿಯನ್ನು ಬೇರೆ ಮಾಡಿ ಇಟ್ಕೊಂಡಿದ್ದೇನೆ. ನೀರೆಲ್ಲ ಆದಷ್ಟು ಹಿಂಡಿ ತೆಗೆದು ಇಟ್ಕೊಂಡಿದ್ದೇನೆ. ಇದಕ್ಕೆ ಸೇರಿಸಲಿಕ್ಕೆ ನಾನು ಹಸಿಮೆಣಸು ಮತ್ತು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದರ ಪೇಸ್ಟನ್ನು ಮಾಡ್ಕೊಂಡಿದ್ದೇನೆ. ಒಂದು 2 ಸ್ಪೂನಿಗಾಗುವಷ್ಟು ಪೇಸ್ಟ್ ಇಟ್ಕೊಂಡಿದ್ದೇನೆ. ಖಾರ ಜಾಸ್ತಿ ಬೇಕಿದ್ದರೆ ನೀವು ಇದನ್ನು ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೋದು, ಅಥವಾ ನಿಮಗೆ ಕೆಂಪು ಮೆಣಸಿದ್ದು ಪುಡಿ ಹಾಕಬೇಕಿದ್ರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ನಾವೀಗ ಇದರೊಟ್ಟಿಗೆ ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. ನಾವು ನೀರು ಹಾಕದೆ ನಾವಿದನ್ನು ಕಲಿಸ್ಕೊಳ್ಬೇಕು. ಸೊ ಕಡಲೆ ಹಿಟ್ಟು ಎಷ್ಟು ಬೇಕು, ಆ ತುರಿಗೆ ಎಷ್ಟು ಹಿಡಿತದೆ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನಾವೀಗ ಕಲಿಸ್ಕೊಳ್ಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾದಂತಹ ಒಂದು ಹಿಟ್ಟನ್ನು ನಾವು ರೆಡಿ ಮಾಡಿಕೊಳ್ಳುವ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಈಗ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳುವ. ಆಲೂಗೆಡ್ಡೆಯಲ್ಲೇ ನೀರಿನಂಶ ಇರೋದ್ರಿಂದ ನಾವು ಎಕ್ಸ್ಟ್ರಾ ನೀರು ಹಾಕಬೇಕಂತ ಇಲ್ಲ. ಈಗ ನಾವು ಹಿಟ್ಟು ಇನ್ನು ಸ್ವಲ್ಪ ನಮಗೆ ಇದು ಹಿಟ್ಟು ತೆಳುವಾಗಿದೆ ಅಂತ ಅನಿಸಿದಾಗ ನಾವು ಇನ್ನೊಂದು ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ಇದನ್ನು ನಾವು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳುವ. ಈಗ ನಮಗೆ ಪಕೋಡ ಮಾಡಲಿಕ್ಕೆ ಆಗುವ ಹಾಗೆ ಆ ಹದಕ್ಕೆ ನಾವು ಇದನ್ನು ಕಲಿಸ್ಕೊಳ್ಳುವ. ನೋಡಿ, ಹಿಟ್ಟು ರೆಡಿಯಾಗಿದೆ. ಈಗ ನಾವು ಕಾದ ಎಣ್ಣೆಯಲ್ಲಿ ಇದನ್ನು ಡೀಪ್ ಫ್ರೈ ಮಾಡಬೇಕು. ನಾವು ಈ ಥರ ಪಕೋಡಕ್ಕೆ ಬೇಕಾದ ಹಾಗೆ ನೀವು ಅದನ್ನು ಈ ಥರ ತಟ್ಟಿನೂ ತಗೊಳ್ಬೋದು, ಅಥವಾ ಸಣ್ಣ ಸಣ್ಣ ಉಂಡೆ ಥರ ಮಾಡಿ ನಾವಿದನ್ನು ಕಾದ ಎಣ್ಣೆಯಲ್ಲಿ ಈಗ ಡೀಪ್ ಫ್ರೈ ಮಾಡಿಕೊಳ್ಳುವ. ಎಣ್ಣೆ ಒಳ್ಳೆ ಕಾದಿರಲಿ. ಪಕೋಡ ಅರ್ಧ ಬೆಂದ ನಂತರ ಉರಿಯನ್ನು ಮೀಡಿಯಮ್ ಮಾಡಿಕೊಂಡು ನಾವು ಕಾಯಿಸ್ಕೊಳ್ಳುವ. ಆದಷ್ಟು ಕೆಂಪಗೆ ಫ್ರೈ ಮಾಡಿಕೊಳ್ಳುವ. ಬಿಸಿ ಬಿಸಿಯಾದಂತಹ ಆಲೂಗೆಡ್ಡೆ ಪಕೋಡ ಈಗ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.